ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಹೋಗ್ತದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ತೀವಿ. ಅದಕ್ಕೋಸ್ಕರನೇ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ರು, ಆರ್ಥಿಕವಾಗಿ ಶಕ್ತಿ ಕೊಡಬೇಕು. ಗೊತ್ತಾಯ್ತಾ ನಿಮಗೆ? ಈ ಮನುವಾದಿಗಳಿದಾರಲ್ಲ, ಸಂವಿಧಾನಕ್ಕೆ ವಿರೋಧ ಮಾಡ್ತಕ್ಕಂಥವ್ರು, ಮತ್ತೆ ಬರೀ ಸುಳ್ಳು ಹೇಳೋದು ಮನುವಾದಿಗಳು. ಇದು ತಿಳ್ಕೋಬೇಕು. ಯಾವಾಗ ಸುಳ್ಳು ಹೇಳೋದು, ಸುಳ್ಳು ಹೇಳಿ ಸಮಾಜನ ದಾರಿ ತಪ್ಪಿಸೋದು. ಯಾರು ಬಡವರ ವಿರೋಧಿಗಳಿದ್ದಾರೆ, ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ, ಅವರೇ ಈ ದಾರಿ ತಪ್ಪಿಸೋದು. ನಾವು ದಾರಿ ತಪ್ಪಬಾರ್ದಲ್ವಾ? ಇದು ನಂಬಾರ್ದಲ್ವಾ? ಸುಳ್ಳುಗಳನ್ನು ನಂಬಾರ್ದಲ್ವಾ? ಆಮೇಲೆ ಸುಳ್ಳು ಹೇಳೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ನವರು ಸೋಲಿಸಿದ್ರು ಅಂತ ಸುಳ್ಳು ಹೇಳೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 1952ನಲ್ಲಿ ಪತ್ರ ಬರೆದಿದ್ದಾರೆ. ನಾನು ಸೋಲಿಸಿದವರು ಕಮ್ಯುನಿಸ್ಟ್ನ ಡಾಂಗೆ ಮತ್ತು ಸಾವರ್ಕರ್ ಅಂತ ಸೋಲಿಸಿದ್ರು ನಮಗೆ ಅಂತ. ಆಮೇಲೆ ಇನ್ನೊಂದು ಹೇಳೋದು ಸುಳ್ಳು ಏನಪ್ಪಾ ಅಂತಂದ್ರೆ, ಡೆಲ್ಲಿನಲ್ಲಿ ಅವ್ರನ್ನ ಶವ ಸಂಸ್ಕಾರ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಂತ ಸುಳ್ಳು ಹೇಳೋದು. ಅವರ ಧರ್ಮಪತ್ನಿ ಯಾರು? ಸವಿತಾ ಅಂಬೇಡ್ಕರ್ ಅವರೇ ಅವರ ಆತ್ಮಕಥೆಯಲ್ಲಿ ಬರ್ಕೊಂಡಿದ್ದಾರೆ. ಭೋಜೇಗೌಡ ಈಗ ನಿಮ್ಮ ಸ್ನೇಹಿತರು ಇದರಲ್ಲ, ಅವರೇ ಹೇಳೋದು ಬರೀ ಸುಳ್ಳು ಹೇಳೋದೇ ಹೆಂಗೆ? ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡೋದು. ಈಗ ಅಂಬೇಡ್ಕರ್ ವಿರುದ್ಧ ಇದ್ರೆ ಭಿನ್ನಾಭಿಪ್ರಾಯಗಳಿರ್ಬೋದು. ನಮಗೂ ಕಾಂಗ್ರೆಸ್ನವ್ರಿಗೂ ಅಂಬೇಡ್ಕರ್ ಅವ್ರಿಗೂ ಭಿನ್ನಾಭಿಪ್ರಾಯಗಳಿದ್ದು ನಿಜ. ಹಾಗಂತೇಳಿ ವಿರೋಧ ಮಾಡ್ತಿರ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಿರೋಧ ಮಾಡ್ತಿರ್ಲಿಲ್ಲ. ಹಂಗಿದ್ದರೆ ವಿರೋಧ ಮಾಡಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರನ್ನ ಹಾಕಿ ಮಾಡ್ತಿದ್ರು. ಅಧ್ಯಕ್ಷರು ಮಾಡಕ್ ಹೋಗ್ತಾನೆ ಇದ್ರು. ಇದನ್ನ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡುವಾಗ ಇವನ್ನೆಲ್ಲನೂ ಕೂಡ ಒಂದ್ಸಾರಿ ಮನನ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದ್ರೆ ಅವರಿಗೆ ಇಡೀ ಸಮಾಜಕ್ಕೆ ಒಳ್ಳೆ ಮಾರ್ಗದರ್ಶನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದೆ ಹೋದರೆ ಈ ದೇಶದಲ್ಲಿ ಏನಾಯ್ತಿತ್ತು ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾಗ್ತದೆ. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರಲಿಲ್ಲ ಅಂತ ಇಟ್ಕೊಳ್ಳೋಣ, ಸಂವಿಧಾನ ರಚನೆ ಮಾಡಿಕೊಟ್ಟಿರ್ಲಿಲ್ಲ ಅಂತ ಅಂದ್ಕೊಳ್ಳೋಣ, ಹೇಗೇನಾಯ್ತಿತ್ತು ದೇಶ? ಹೀಗೆ ಅವರು ಹೋರಾಟ ಮಾಡಿ ಇಷ್ಟೆಲ್ಲ ಮಾಡಿದ್ರು ಕೂಡ, ಸಂವಿಧಾನ ಬರ್ಕೊಟ್ರು ಕೂಡ ಈಗಲೂ ನಮ್ಮನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ನಡೀತಲೇ ಇದೆ. ಅದರಿಂದ ನಾವು ಎಚ್ಚರಿಕೆವಾಗಿರೋಣ ಅಂತ ಹೇಳ್ತಾ, ಇವನ್ನೆಲ್ಲ ಯಾವಾಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೊಳ್ಳುವಾಗ ಅದನ್ನ ಅವರು ಬದುಕನ್ನ ವಿಮರ್ಶೆ ಮಾಡ್ಕೊಳ್ತಕ್ಕಂಥದ್ದು, ಅವರು ಹೋರಾಟವನ್ನ ವಿಮರ್ಶೆ ಮಾಡ್ತಕ್ಕಂಥದ್ದು, ಅವರ ಉದ್ದೇಶವನ್ನ ವಿಮರ್ಶೆ ಮಾಡ್ತಕ್ಕಂಥದ್ದು, ಅದು ಬಹಳ ಮುಖ್ಯ. ಅವರ ಉದ್ದೇಶ ಅರ್ಥ ಮಾಡ್ಕೊಳ್ಬೇಕು. ಅವರು ಎಲ್ಲ ಕಾಲಕ್ಕೂ ಕೂಡ ಬೇಕಾದವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದು ಇಂದು ಮುಂದಿರು, ಅಂದು ಇಂದು ಮುಂದೆನೂ ಕೂಡ ಬೇಕಾಗ್ತದೆ. ಸೊ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ
ಜಗಜೀವನ್ ರಾಮ್ ಅವರಿಗೆ ನಾನು ಗೌರವವನ್ನು ಸೂಚಿಸಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಹಸಿರು ಕ್ರಾಂತಿ ಅಧಿಕಾರರು ಆಹಾರದ ಭದ್ರತೆನೇ ಸಿಕ್ಕಿದ್ದಿಲ್ಲ ನನಗೆ. ಒಂದು ವೇಳೆ ಬಾಬು ಜಗಜೀವನ್ ನಿಜ ಹೋಗಿದ್ರೆ ಆಹಾರದ ಭದ್ರತೆನೇ ಸಿಗ್ತಾ ಇದೆ. ಅವನ್ನ ಹಸಿರು ಕ್ರಾಂತಿಯ ಹರಿಕಾರರು ಅಂತ ಕರೀತೀವಿ. ಆಮೇಲೆ ನಮ್ಮ ಈ ವಸತಿ ಶಾಲೆಗಳಿದ್ದಾವಲ್ಲ, ನಾವು ಈಗ 97.22% ತೇರ್ಗಡೆ ಆಗಿದೆ. 97.22 ಅವು ಸರ್ಕಾರನೇ ನಡೆಸೋದು, ಸಮಾಜ ಕಲ್ಯಾಣ ಇಲಾಖೆ ನಡೆಸೋದು. 97.22% ಸಾಧನೆ. ಆಮೇಲೆ ಸೆಕೆಂಡ್ ರ್ಯಾಂಕ್ ಬಂದಿರೋರು ಯಾರು ಗೊತ್ತಾ? ಯಾರಯ್ಯ? ವಸತಿ ಶಾಲೆಯಿಂದ ಬಂದಿರೋದು. ನಾವು ಸರ್ಕಾರ ನಡೆಸೋದು ಎಷ್ಟು? 650 ಹಾಸ್ಟೆಲ್ಗಳು ಮತ್ತು ವಸತಿ ಶಾಲೆಗಳನ್ನು ನಡೆಸ್ತಾ ಇದ್ದೀವಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ. ಇದನ್ನು ಹೇಳ್ತಾ ಎಲ್ಲ ನಮ್ಮ ಸ್ನೇಹಿತರುಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಮುನಿಯಪ್ಪನವರು, ಬೆಂಗಳೂರು ವಿಜಯ ಅವರು, ಇನ್ನೂ ಮಂಗಳೂರು ವಿಜಯ, ನಮ್ಮ ಸ್ನೇಹಿತರುಗಳೇ. ಆಮೇಲೆ ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆ ಆಯುಷ್ಯು, ಆರೋಗ್ಯ ದೊರಕಲಿ ಅಂತ ಕೂಡ ಇನ್ನೂ ಹೆಚ್ಚು ಲೇಖನಗಳನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ನಿಮಗೆ ಶಕ್ತಿ ಕೊಡಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ತಕ್ಕಂಥ ಮಾತುಗಳನ್ನು ಹೇಳಿ ಎಲ್ಲ ಅವರಿಗೆ ಮತ್ತೆ ಯಾರ್ಯಾರು ಹೆಚ್ಚು ಅಂಕಗಳನ್ನು ತಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಶಾಲೆಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂದರೆ 100ಕ್ಕೆ 100 ಪಾಸಾಗಲಿ. ಇದನ್ನು ಮುಂದುವರಿಸತಕ್ಕಂಥ ಕೆಲಸ ಮಾಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಶಸ್ತಿ ಮತ್ತು ಮೆರಿಟ್ ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.